ಹಾಯ್ ಫ್ರೆಂಡ್ಸ್, ಚೈತ್ರ ಚಾರಿಕಾ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಪಾಸ್ತಾ ತೊಗೊಂಡಿದ್ದೀನಿ, ಹಾಗೆ ಬಟಾಣಿ, ಬೀನ್ಸು, ಆಲೂಗೆಡ್ಡೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಟಾಣಿ ಹಾಗೆ ಹಾಕ್ಕೊಂಡಿದ್ದೀನಿ. ಒಂದು ವಿಶಿಲ್ ಕೂಗಿಸ್ಕೊತೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ಪಾಸ್ತಾ ಮಸಾಲ ತೊಗೊಂಡಿದ್ದೀನಿ. ಟೊಮೊಟೊ ಸಾಸು, ಗರಂ ಮಸಾಲ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್, ಹುಣಸೆ ನೆನೆ ಹಾಕಿದ್ದೀನಿ. ಸೋಯಾ ಸಾಸ್ ಇದ್ದರೆ ಯಾರಾದರೂ ಹಾಕ್ಕೊಳ್ಳಿ. ನಾನು ಸೋಯಾ ಸಾಸ್ ಇಲ್ಲ, ಹುಣಸೆಹಣ್ಣು ಸಾಸೇ ಹಾಕ್ಕೊತಾ ಇದ್ದೀನಿ. ಮನೇಲೇ ಮಾಡ್ಕೊಂಡು ಹಾಕ್ಕೊತೀನಿ ನಾನು. ಒಂದು ಬಟ್ಲಿಗೆ ನೀರು ಹಾಕ್ತಿದ್ದೀನಿ, 3 ಗ್ಲಾಸು. ಈಗ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾನು ಪಾಸ್ತಾ ಪಾಕೆಟ್ ಫುಲ್ ಇರೋದೆಲ್ಲ ಹಾಕ್ಕೊತಾ ಇದ್ದೀನಿ. ಒಂದು ಸುತ್ತು ನೀರು ಕಾಯ್ದರೆ ಸಾಕು, ಫುಲ್ ಹಾಕ್ಕೋಬೇಕು. ಅದು ತಳ ಒತ್ತುತ್ತೆ, ಕೈಯಲ್ಲಿ ಆಡಿಸ್ಬೇಕು ಈ ಥರ ಸ್ಪೂನ್ ತೊಗೊಂಡು. ಅವಾಗವಾಗ ಪ್ಲೇಟ್ ಮುಚ್ಚಿಬಿಟ್ಟು ತಳ ಒತ್ತುತ್ತೆ, ಕೈ ಸ್ಪೂನ್ ತೊಗೊಂಡು ಆಡಿಸ್ತಿರ್ಬೇಕು. ಈಗ ಬಟಾಣಿ ಮತ್ತು ಆಲೂಗೆಡ್ಡೆ ಬೀನ್ಸು ಬೆಂದಿದ್ದೆ, ಒಂದು ವಿಶಿಲ್ ಕೂಗಿಸ್ಕೊಂಡಿದ್ದೀನಿ. ಬನ್ನಿ ಒಂದು ಕಡೆ ಬಸ್ಕೊಳೋಣ. ಮಕ್ಕಳಿಗೆ ಒಮ್ಮೆ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ತರಕಾರಿ, ಕ್ಯಾರೆಟು ಏನಾದರೂ ಇದ್ರೂ ತರಕಾರಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಮೆತ್ತಗಾಗಬೇಕು. ಈಗ ಇದನ್ನು ಸಹ ನಾನು ಬಸ್ಕೊತಿದ್ದೀನಿ. ಈಗ ನಾನು ಬಾಣಲೆಗೆ ಎಣ್ಣೆ ಹಾಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಹಾಗೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ, ಪಾಸ್ತಾ ಹಾಕ್ಕೊತಾ ಇದ್ದೀನಿ. ಹಾಗೆ ಬಟಾಣಿ ಮತ್ತು ಬೀನ್ಸು, ಆಲೂಗೆಡ್ಡೆ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಬೇಯಿಸ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಮ್ಮೆ ಮಕ್ಕಳಿಗೆ ಈ ಥರ ಒಂದ್ಸರಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತಾರೆ. ಹಾಗೆ ನನ್ನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ನಿಮಗೆ ನೋಡೋಕ್ಕೆ ಟೈಮ್ ಇಲ್ಲ ಅಂದರೆ ಒಂದು ಕಡೆ ಆನ್ ಮಾಡಿ ಬಿಟ್ಬಿಡಿ. ನಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಪ್ಲೀಸ್. ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊಂಡೆ. ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ.
ಹುಣಸೆಹಣ್ಣು ನೆನೆ ಹಾಕಿದ್ದೆ, ಅದಕ್ಕೂ ಸ್ವಲ್ಪ ನಾನು ಬೆಲ್ಲ ಹಾಕಿದ್ದೀನಿ. ಒಂಚೂರು ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಪಾಸ್ತಾ ಮಸಾಲ ಹಾಕ್ಕೊತಾ ಇದ್ದೀನಿ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ.